ನಾನೇ ನಿಜವಾದ ದೇವರು, ನಾನೇ ನಿಜವಾದ ವಾಸುದೇವ ಎಂದು ಕೃತಕ ಕೈಗಳಲ್ಲಿ ಶಂಖ ಚಕ್ರಗಳನ್ನು ಧರಿಸಿ ಶ್ರೀಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನಿಸಿದರು. ರಾಜಸೂಯ ಯಾಗದ ಸಂದರ್ಭದಲ್ಲಿ ಪಾಂಡವರು ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸುತ್ತಾರೆ. ಇದನ್ನು ಸಹಿಸಲಾದ ಕೃಷ್ಣದ್ವೇಷಿ ಶಿಶುಪಾಲನು ಈ ಜಾರ ಚೋರ ಲಂಪಟನಾದ ಗೋವಳ ಶ್ರೀಕೃಷ್ಣನಿಗೆ ಅಗ್ರಪೂಜೆ ತನ್ನ ಆಪ್ತ ಮಿತ್ರರಾದ ಪೌತ್ರನ ಶಿಶುಪಾಲನನ್ನು ಶ್ರೀಕೃಷ್ಣನು ಸಂಹರಿಸಿದನೆಂಬ ವಾರ್ತೆಯನ್ನು ತಿಳಿದ ದತ್ತಪುತ್ರನು ರೋಷಾನ್ವಿತನಾಗಿ ತನ್ನ ಗದೆಯಿಂದ ಶ್ರೀಕೃಷ್ಣನಿಗೆ ಪ್ರಹರಿಸಿದನು. ಕೃಷ್ಣನ ಗದಾ ಪ್ರಹಾರಕ್ಕೆ ದಂತವಕ್ರರು ನೆಲಕ್ಕುರುಳುತ್ತಾರೆ. ಈ ರೀತಿಯಾಗಿ ಶಿಶುಪಾಲ ದಂತವಕ್ರರ ಶಾಪ ವಿಮೋಚನೆಯನ್ನು ಮಾಡುತ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಾಂಧವರೊಡನೆ ಯುದ್ಧವನ್ನು ಮಾಡುವುದಿಲ್ಲವೆಂದು ವಿಷಾದದಿಂದ ಖಿನ್ನನಾಗಿ ಕುಳಿತಂತಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮವು ತನ್ನ ವಿರಾಟ್ ಸ್ವರೂಪವನ್ನು ಪ್ರದರ್ಶಿಸಿ ಭಗವದ್ಗೀತೆಯನ್ನು ಬೋಧಿಸಿದರು.